ವಿನಯ್ ಗೌಡ ಅವರ ಬಗ್ಗೆ ಭಾಗ್ಯಶ್ರೀ ಅವರ ಅನಿಸಿಕೆ ಅಭಿಪ್ರಾಯ. ಸಿ ವಿನಯ್ ಇಸ್ ಮೈ ಫ್ರೆಂಡ್ ಆ್ಯಕ್ಚುಲಿ. ನಾವಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ. ಸೊ ಅಫ್ಕೋರ್ಸ್ ಫ್ರೆಂಡ್ ಅಂದಮೇಲೆ ಇವಾಗ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಈಗ ಸೀರಿಯಲ್ಗಳಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಸೀನ್ಗಳಿರುತ್ತೋ, ಎಷ್ಟು ವರ್ಷ ಆ ಧಾರಾವಾಹಿ ನಡೆಯುತ್ತೋ ಅಷ್ಟು ವರ್ಷ ನಾವು ಜೊತೆಯಲ್ಲೇ ಕೆಲಸ ಮಾಡಿರ್ತೀವಿ, ಜೊತೆಯಲ್ಲಿ ವಿಚಾರಗಳನ್ನು ಹಂಚ್ಕೊಂಡಿರ್ತೀವಿ. ಸೊ ಹಾಗಾಗಿ ಅವರು ನನಗೆ ಪರಿಚಯ ಇದ್ದರು. ಇಲ್ಲಿ ಬಂದಾಗ ಅದೇ ಕಂಫರ್ಟ್ ಝೋನಲ್ಲಿ ಅದೇ ಫ್ರೆಂಡ್ಶಿಪ್ ಇರುತ್ತೆ ಅಂತಲೇ ನಾನು ಬೇಸಿಕಲಿ ಹಾಗೆ. ಎಷ್ಟು ವರ್ಷ ಆದರೂ, ಒಂದು 25 ವರ್ಷ ಆದಮೇಲೆ ಸಿಕ್ಕರು ನಾನು ಅವ್ರೇನು ಬದಲಾಗಿರ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಅದೇ ದೃಷ್ಟಿನಲ್ಲೇ ನೋಡ್ತಾ ಇರ್ತೀನಿ. ಬಟ್ ಯಾವ ಪಾಯಿಂಟಲ್ಲಿ ಅವರು ಬಿಗ್ ಬಾಸ್ ಅಂದರೆ ಏನು ಅಂತ ಕಲ್ಪನೆ ಇಟ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಬಹುಶಃ ಬಿಗ್ ಬಾಸ್ ಮನೆಗೆ ಈ ರೀತಿಯೇ ಇರಬೇಕು ಅನ್ನೋ ಕಲ್ಪನೆ ಅವರಲ್ಲಿದೆ ಅನಿಸುತ್ತೆ. ಆ ಕಲ್ಪನೆ ನನಗಿರಲಿಲ್ಲ. ಸೊ ನನ್ನನ್ನು ನೋಡೋ ದೃಷ್ಟಿ ಬೇರೆ ಅಂತ ನನಗನ್ನಿಸ್ತಾ ಇತ್ತು. ಇವ್ರು ಹಾಗಿರಲಿಲ್ವಲ್ಲ, ಇವ್ರು ಈ ರೀತಿ ಮಾತಾಡ್ತಿರ್ಲಿಲ್ವಲ್ಲ ಅನ್ನೋದು ಎಷ್ಟೊಂದು ಸರಿ ನನ್ನ ಮನಸ್ಸಲ್ಲಿ ಮೂಡಿದ್ದು ಉಂಟು. ಸೊ ನೀವೇ ಹೇಳ್ದಂಗೆ ಮೊದಲಿಂದ ಪರಿಚಯ, ಒಟ್ಟಿಗೆ ಕೆಲಸ ಕೂಡ ಮಾಡಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಈ ವಿನಯ್ ಗೌಡ ವಿಚಾರದಲ್ಲಿ ನೀವು ಒಂದು ಹಂತದಲ್ಲಿ ಅವ್ರನ್ನ ಸಮಾಧಾನ ಕೂಡ ಮಾಡ್ತೀರಾ. ಆದರೆ ಅದೇ ಭಾವನೆ ಅವರಲ್ಲಿ ಇರಲಿಲ್ಲ. ನೀವೇ ಹೇಳ್ದಂಗೆ ಅವರಲ್ಲಿ ಆ ಭಾವನೆ ಇರಲಿಲ್ಲ. ಯಾಕಂದ್ರೆ ಉದಾಹರಣೆ ಅನ್ನಂತೂ ನಿಮಗೆ ಒಂದು ಕ್ಷಣದಲ್ಲಿ ಹೆಲ್ಪ್ ಮಾಡಬೇಕಿತ್ತು, ಬಟ್ ಅದು ಹೆಲ್ಪು ಮಾಡಲಿಲ್ಲ ಅನ್ಸುತ್ತೆ. ಸೊ ಅದು ನಿರೀಕ್ಷೆ ಮಾಡಿದ್ರೆ ಇಲ್ಲ, ಕೊನೆ ಪಕ್ಷ ಹೆಲ್ಪ್ ಆದರೂ ಮಾಡ್ತಾರೆ ಅಂತ ಒಂದು ಇತ್ತ. ಹೌದೌದು, ನಾನು ಅವ್ರನ್ನ ಅವ್ರು ಯಾವಾಗಲೂ ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಈಗ ಒಂಥರ ಫ್ರೆಂಡ್ ಅಂದಿದ ತಕ್ಷಣ ನನ್ನ ಫ್ರೆಂಡ್ ಅಲ್ವಾ, ನಂಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ. ಸೊ ಹಾಗಂತ ಹೇಳಿ ನಾನೇನು ನನಗೆ ನಾನೇ ಮನಸ್ಸಲ್ಲಿ ಅಂದ್ಕೊಂಡೇನು ಕೂತಿರ್ಲಿಲ್ಲ. ಬಾಯಿ ಬಿಟ್ಟು ಕೇಳಿದ್ದೀನಿ ತುಂಬ ಸರಿ ಹೆಲ್ಪ್ನ. ಒಂದು ಸರಿ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗಲೂ ಬಾಯಿ ಬಿಟ್ಟು ಹೆಲ್ಪ್ ಕೇಳಿದ್ದೀನಿ. ಆವಾಗಲೂ ಕೂಡ ಒಪ್ಕೊಂಡಿದ್ರು ಇಬ್ಬರು, ಕಾರ್ತಿಕ್ ಮತ್ತು ವಿನಯ್. ಆಮೇಲೆ ಇಲ್ಲಿ ಹೋಗಿ ಹೊರಗಡೆ ಹೋಗಿ ಮಾತಾಡಿ ಬರೋ ಅಷ್ಟರಲ್ಲಿ ಇಲ್ಲ, ಅವನಿದ್ರೆ ನಾನು ಮಾಡಲ್ಲ ಅಂದ್ಬಿಟ್ರು. ಅದು ನನಗೆ ಎಲ್ಲೋ ಒಂದು ಕಡೆ ಟೆನ್ಷನ್ ಆಗೋಯ್ತು. ಆ ಟೆನ್ಷನಲ್ಲೇ ಪಾಪ ಪ್ರತಾಪ್ ಅವರು ಬಂದು ನನ್ನ ಹಿಂದೆ ಮಾತಾಡಿದಾಗ ಐ ವಾಸ್ ಸೋ ಟೆನ್ಸ್ಡ್. ಟೈಮ್ ಹೋಗ್ತಾ ಇದೆ, ಇವ್ರು ನೋಡಿದ್ರೆ ಅವನಿದ್ರೆ ನಾನು ಮಾಡಲ್ಲ ಅಂತಾರೆ, ಇವನಿದ್ರೆ ನಾನು ಮಾಡಲ್ಲ ಅಂತಾರೆ ಇಬ್ಬರೂ. ನನ್ನ ತಲೆಯಲ್ಲಿ ಇದ್ದಿದ್ದೆ 3 ಜನ. ಆ 3 ಜನ ಫಿಕ್ಸ್ ಆಗಿಬಿಡ್ತಾರೆ ನನಗೆ ಅಂತ ಎಲ್ಲೋ ಒಂದು ಕಡೆ ನನಗಿತ್ತು. ಬಿಕಾಸ್ ಅದ್ರ ಪ್ರೀವಿಯಸ್ ನೈಟ್ ಅವರೆಲ್ಲರೂ ಹೇಳಿದರು, ಎನಿಥಿಂಗ್ ಫಾರ್ ಯು ಮ್ಯಾಮ್, ಎನಿಥಿಂಗ್ ಫಾರ್ ಯು, ನೀವು ಕ್ಯಾಪ್ಟನ್ ಆಗಬೇಕು ಅಂತ. ನಂಗೆ ಅದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಓಕೆ, ಎಲ್ಲರೂ ನಂಗೆ ಸಪೋರ್ಟ್ ಮಾಡಿಬಿಡ್ತಾರೆ, ಈ ಸರಿನೂ ಫೀಮೇಲ್ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ. ಆ್ಯಂಡ್ ಅವರೆಲ್ಲ ಬಂದು ನನಗೆ ವಿನಯ್ ಎಲ್ಲ ಆಯುಷ್ಮಾನ್ ನಿಮ್ಮ ಮಗನ ನೆನೆಸ್ಕೊಳ್ಳಿ ಮ್ಯಾಮ್ ಅಂತೆಲ್ಲ ಮಾತಾಡಿದರು. ಸೊ ಐ ವಾಸ್ ಲೈಕ್ ಓಕೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸರಿ ನಾಮಿನೇಟ್ ಆದಾಗ ಯಾರೋ ಒಬ್ಬರು ಕಂಟೆಸ್ಟೆಂಟ್ ಆ ಟಾಸ್ಕನ್ನು ಮಾಡಿ ನಾಮಿನೇಷನ್ನಿಂದ ಉಳಿಸ್ಬೇಕು ಅಂತ ಒಂದಿತ್ತು. ಅವತ್ತು ನಾನು ವಿನಯ್ಗೆ ಫಸ್ಟ್ ಹೋಗಿ ಕೇಳಿದ್ದು. ಅದೇನೋ ಗೊತ್ತಿಲ್ಲ ನನಗೆ, ನನ್ನ ಮನಸ್ಸಲ್ಲಿ ವಿನಯ್ ಅಂದರೆ ನನಗೊಂದು ಗುಡ್ ಫ್ರೆಂಡ್, ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋದೇ ಅಷ್ಟೇ ಇರ್ತಿತ್ತು ತಲೆಯಲ್ಲಿ. ಅವತ್ತು ಕೂಡ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಆಮೇಲೆ ಸರಿ ಒಂದು 2 ನಿಮಿಷ ಬಿಟ್ಟು ವಾಪಸ್ ಬಂದಮೇಲೆ ಇಲ್ಲ, ನಾನು ಮೈಕಲ್ಗೆ ಮಾಡ್ತೀನಿ, ನಿಮಗೆ ಮಾಡಲ್ಲ ಅಂದ್ಬಿಟ್ರು. ಅದು ಐ ಡೋಂಟ್ ನೋ. ಓಕೆ, ಮೈಕಲು ಗುಡ್ ಫ್ರೆಂಡ್ ಇದ್ದರು ಅವ್ರಿಗೆ, ಆ ರೀತಿಯಾಗಿ ನನಗಿಂತ ಜಾಸ್ತಿ ಫ್ರೆಂಡ್ಶಿಪ್ ಅವ್ರ ನಡುವೆ ಇತ್ತು ಅಂತ ಅವತ್ತೂ ಸುಮ್ಮನಾದೆ. ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗಲೂ ಹಾಗೆ ಆಯಿತು ನನಗೆ. ಇನ್ನೊಂದು 2 ವಿಚಾರ, ಸಂಗೀತ ವಿಚಾರಕ್ಕೆ ಆ್ಯಸ್ ಎ ಫ್ರೆಂಡ್ ಮಾತಾಡ್ತೀನಿ, ನಿಮ್ಮ ಹತ್ರ ಏನೋ ಒಂದು ಕೇಳಲ್ಲ ಅಂದಾಗಲೂ ಹಾಗೆ ಆಯಿತು. ಸೊ ಐ ಜಸ್ಟ್ ಕೇಮ್ ಬ್ಯಾಕ್ ಅಷ್ಟೇ. ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ಟೆ, ಬೇಡವೇ ಬೇಡ. ಬಹುಶಃ ನಾನು ಅದೇ ಫ್ರೆಂಡ್ಶಿಪ್ ಇರುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೀನಿ ಅನಿಸುತ್ತೆ. ಅದಿಲ್ಲ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಬೇಡ ಅಂದ್ಕೊಂಡು ಒಂದು ಹೆಜ್ಜೆ ನಾನೇ ಹಿಂದೆ ಇಟ್ಬಿಟ್ಟೆ. ಈಗ ಸಪೋಸ್ ಈಗ ಬಿಗ್ ಬಾಸ್ ಮುಗಿದಾದ್ಮೇಲೆ ಅವ್ರು ಆಚೆ ಬಂದು ಮೊದಲಿನ ವಿನಯ್ ಆದರೆ ಅದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ ಅಷ್ಟೇ. ಬೇಕಿತ್ತಾ ಬಿಗ್ ಬಾಸ್ ಮನೆಗೋಸ್ಕರ ಹೀಗೆಲ್ಲ ಬದುಕಬೇಕಾ ಅಂತ ಅನಿಸಿದಂತೂ ಗ್ಯಾರಂಟಿ ಇದೆ ನನಗೆ. ಅವರು ತುಂಬ ಏನೋ ಪ್ರಿಪೇರ್ ಆಗಿ ಬಂದಿದ್ದಾರೇನೋ ಅಂತ ಎಷ್ಟೊಂದು ಸರಿ ಅನಿಸಿದ್ದು ಉಂಟು ನನಗೆ. ಇವ್ರು ಯಾಕೆ ಹೀಗೆ ಮಾಡ್ತಾರೆ ಅನ್ನೋದೂ ಅನಿಸಿದ್ದು ಉಂಟು. ಎಷ್ಟೊಂದು ಸರಿ ಮಾತಾಡೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಬಟ್ ಆ ಫಸ್ಟ್ ಟೈಮ್ ಅವರು ಕಿರ್ಚಾಡಿದ್ದು ನನ್ನ ತಲೆಯಲ್ಲಿ ತುಂಬ ಉಳಿದ್ಬಿಟ್ಟಿತ್ತು. ಮತ್ತೇನೋ ಕೇಳೋಕ್ಕೆ ಹೋಗಿ ಮತ್ತೆ ಅವ್ರ ಹತ್ರ ಹೇಳಿ ಅದೇನೋ ಈ ಮನೆಯಲ್ಲಿ ಬೇರೆ ಥರ ಜನರ ಮುಂದೆ ಕಾಣಿಸ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಈಗ ಹೊರಗಡೆ ಸಿಕ್ಕಾಗ ಹೆಲೋ ಹೇಳಿದ್ರೆ ನನಗೆ ಯಾರೇ ಬೈಕೊಂಡು ಯಾರೇ ಏನೇ ಮಾತಾಡಿದ್ರು ಎದುರಿಗೆ ಸಿಕ್ಕಾಗ ನಾನು ಸ್ಮೈಲ್ ಮಾಡೇ ಹೋಗ್ತೀನಿ. ರಿಯಲ್ ಲೈಫಲ್ಲೂ ಅಷ್ಟೇ, ಜಗಳ ಮಾಡೋಕ್ಕೆ ಹೋಗಲ್ಲ. ಹಾಗಂತ ಹೇಳಿ ನಾನು ಜಗಳ ಮಾಡೋದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ನಂಗೆ ಕೋಪ ಬರೋದೇ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ಮಟ್ಟಕ್ಕೆ ಕಿರ್ಚಾಡಿ ಜಗಳ ಆಡ್ತಾರಲ್ಲ, ಆ ಥರ ಎಲ್ಲ ನಾನು ಯಾವತ್ತೂ ಮಾಡೋದೂ ಇಲ್ಲ, ಏನೂ ಹೇಳೋದೂ ಇಲ್ಲ. ಈಗಲೂ ಹೊರಗಡೆ ಬಂದವರೆಲ್ಲರೂ ಶೂಟಿಂಗಲ್ಲಿ ಭೇಟಿ ಆಗೇ ಆಗ್ತೀವಿ. ಸ್ಮಾಲ್ ಸ್ಕ್ರೀನ್ ಅಂದರೆ ಒಂದು ಯಾವ ಸೀರಿಯಲ್ ಆದರೂ ಇಲ್ಲ ಅವಾರ್ಡ್ ಫಂಕ್ಷನಲ್ಲಾದರೂ ಸಿಗ್ತೀವಿ. ಅವತ್ತು ಸ್ಮೈಲ್ ಮಾಡಿ ನಾನು ಸುಮ್ಮನೆ ಮುಂದೆ ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಎಲ್ಲೋ ಒಂದು ಕಡೆ ಆರಂಭದಲ್ಲಿ ಎಲ್ಲರೂ ಮನೆಯವರೇ ಸೇರಿಸಿ ವಿನಯ್ ಗೌಡ ಅವ್ರನ್ನ ಹೊಗಳಿ ಅಟ್ಟಕ್ಕೇರಿಸಿ ಅವ್ರನ್ನ ಸೂಪರ್ ಸ್ಟ್ರಾಂಗ್ ಅಂತ ಒಂದು ಪೋಟ್ರೆ ಮಾಡುವಲ್ಲಿ ಮನೆಯವರ ಪಾತ್ರನೇ ತುಂಬ ದೊಡ್ಡದಿತ್ತು ಅಂತ ಅನ್ಸಲ್ಲ ನಿಮಗೆ?
ಅನಿಸುತ್ತೆ ಅನಿಸುತ್ತೆ, ಖಂಡಿತವಾಗ್ಲೂ ಅನಿಸುತ್ತೆ. ಅವರು ಕೂಡ ಅದನ್ನು ತೋರಿಸಿದ್ರು. ಮೊದಲನೇದಾಗಿ ಅವರು ಅದನ್ನು ಹೇಳ್ತಾ 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 ಎಲ್ಲರ ದೃಷ್ಟಿನಲ್ಲೂ ವೆರಿ ಸ್ಟ್ರಾಂಗ್ ಅಂತ ಕಾಣಿಸ್ಕೊಂಡ್ರು. ಸೊ ಅದೆಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ, ಅಂದರೆ ಅವ್ರ ಗ್ರೂಪ್ ಸ್ವಲ್ಪ ದೊಡ್ಡದಾಗಿತ್ತು ಅವಾಗ. ಬೇರೆದೆಲ್ಲ ಇವಾಗ ಸಂಗೀತ, ಕಾರ್ತಿಕ್, ತನಿಷಾ, ಸೊ 3 ಜನ. ಆದರೆ ಈ ಕಡೆ ಕಂಪೇರ್ ಮಾಡಿದ್ರೆ ಇದು ತುಂಬ ಜಾಸ್ತಿ ಜನ ಇವ್ರ ಕಡೆ ಇದ್ದರು. ಸೊ ಆಬ್ವಿಯಸ್ಲಿ ಎಲ್ಲರೂ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲರೂ ಅವರನ್ನು ಹಾಗೆ ತೋರಿಸಿದ್ರು. ಬಟ್ ಸೆಕೆಂಡ್ ವೀಕ್, ಥರ್ಡ್ ವೀಕ್ ಆದಮೇಲೆ ಅವರು ತುಂಬ ಡಲ್ ಆಗಿಬಿಟ್ರು, ಸೈಲೆಂಟ್ ಆಗಿಬಿಟ್ರು. ಆ ಬಳೆ ವಿಚಾರ ಆದಮೇಲಂತೂ ಅವರು ಏನೂ ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ, ಸೈಲೆಂಟ್ ಆಗಿರ್ತಾಯಿದ್ರು ಯಾವಾಗಲೂ. ಅವ್ರು ಕ್ಯಾಪ್ಟನ್ ಆದಾಗಲೂ ಕೂಡ ಅವ್ರು ಯಾವ ಟಾಸ್ಕು ಅವ್ರ ಟೀಮ್ ಯಾವುದೂ ಗೆದ್ದಿಲ್ಲ. ಸೊ ಇದರಲ್ಲಿ ಇದರಲ್ಲೆಲ್ಲ ನಮ್ಮ ಟೀಮೇ ಗೆದ್ದಿದ್ದು ಅದಾದಮೇಲೂ. ಸೊ ನೀವೇ ಹೇಳ್ದಂಗೆ ಬಳೆ ವಿಚಾರ ಆದ್ಮೇಲೆ ಅವರು ಸೈಲೆಂಟ್ ಆದ್ರು ಅಂತ. ಬಟ್ ಅದು ಬಳೆ ವಿಚಾರ ಬಿಗ್ ಬಾಸ್ ಮನೇಲಿ ಅಷ್ಟೇ ಅಲ್ಲ, ಹೊರಗಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಬಟ್ ಆವಾಗ ಆ ಕ್ಷಣಕ್ಕೆ ನೀವು ಕೂಡ ಅದಕ್ಕೆ ವಿರೋಧ ಮಾಡಲಿಲ್ಲ, ಬಳೆ ವಿಚಾರದಲ್ಲಿ ಅಲ್ಲ ಮಾಡಲಿಲ್ಲ ಅಂದರೆ ಸರ್, ಆ್ಯಕ್ಚುಲಿ ಅವತ್ತು ಸರ್ ಕೇಳಿದಾಗಲೂ ನಾನು ಇದೇ ಮಾತು ಹೇಳಿದೆ. ಅವತ್ತು ಏನಾಯಿತು, ದೊಡ್ಡ ಜವಾಬ್ದಾರಿ ಏನಿತ್ತು ನಮಗೆ, 20 ಪೇರ್ ಆ ತಟ್ಟೆ ಮತ್ತು ಲೋಟ ಮಾಡಬೇಕಿತ್ತು. ನನ್ನ ತಲೆನಲ್ಲಿ ಇದ್ದಿದ್ದು, ಬಿಕಾಸ್ ಅದು ಥರ್ಡ್ ವೀಕ್ ಬಂದು ನಾನು ಪ್ರೂವ್ ಮಾಡ್ಕೊಳ್ಳೇಬೇಕಿತ್ತು. ಅಂಥದ್ರಲ್ಲೂ ಹಳ್ಳಿ ಟಾಸ್ಕ್ ಬಂದುಬಿಟ್ಟಿದೆ. ಅಲ್ಲಿ ಯಾರಿಗೂ ಮಡಿಕೆ ಮಾಡೋಕ್ಕೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿತ್ತು. ನನ್ನೊಬ್ಳ ಮೇಲೆ ತುಂಬ ಜವಾಬ್ದಾರಿ ಇತ್ತು. ಆ್ಯಂಡ್ 20 ಸೆಟ್ ಮಾಡೋದು ತಮಾಷೆ ಮಾತಲ್ಲ, ಬಿಕಾಸ್ 20 ಸೆಟ್ ಅಂದರೆ 40 ಆಗಬೇಕದು. ಸೊ ನನಗದು ತುಂಬ ಪ್ರೆಷರ್ ಆಗ್ತಾಯಿತ್ತು, ತುಂಬ ಟೆನ್ಷನ್ ಆಗ್ತಿತ್ತು. ಬಿಕಾಸ್ ಆ ವೀಲಲ್ಲಿ ಮಾಡೋದು ನನ್ನ ಜೀವನದಲ್ಲಿ ಯಾವತ್ತೂ ಮಾಡಿಲ್ಲ. ಸೊ ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಷನ್ ಇತ್ತು. ಅದು ಎಷ್ಟು ಮಾಡಿದ್ರೂ ಲೋಟ ಆಗ್ತಾನೇ ಇರಲಿಲ್ಲ. ಸೊ ಐ ವಾಸ್ ಸೋ ಮಚ್ ವರೀಡ್. ಒಂದು ಟೈಮ್ ಬೇರೆ ಇತ್ತು, ಮಾಡ್ತಾ ಇದ್ದಾರೆ ಅಂತ. ಅಫ್ಕೋರ್ಸ್ ನನಗದು ಕೇಳಿಸ್ತು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಾನು ರಿಯಾಕ್ಟ್ ಮಾಡಿದ್ದೀನಿ ಅದಕ್ಕೆ. ಬಳೆ ತೊಟ್ಕೊಂಡಿರೋರೇ ಇಲ್ಲಿ ಮಾಡ್ತಾ ಇರೋದು ತಟ್ಟೆ ಮತ್ತು ಲೋಟನ ಕರೆಕ್ಟಾಗಿ ಅಂತಲೂ ಹೇಳಿದ್ದೀನಿ. ಬಟ್ ಆ ಹೇಳಿರೋದು ಅದೇ ಹೇಳಿದ್ನಲ್ಲ, ಜೋರಾಗಿ ಕಿರ್ಚೋಕ್ಕೆ ಅಲ್ಲೆದ್ದು ಹೋಗ್ಬಿಟ್ಟಿದ್ರೆ ಇದು ನಿಂತು ಹೋಗ್ತಾಯಿತ್ತು ಅನ್ನೋ ಒಂದೇ ಇದಕ್ಕೆ ನನ್ನ ಪಾಡಿಗೆ ಐ ವಾಸ್ ಕಾನ್ಸಂಟ್ರೇಟಿಂಗ್ ಆನ್ ಜಾಬ್. ಹೇಳಿದ್ದು ಉಂಟು, ಅದು ನನ್ನ ಪಕ್ಕ ವರ್ತೂರು ಸಂತೋಷ್ ಅವ್ರು ಕೂತ್ಕೊಂಡಿದ್ರು. ಸೊ ಅವ್ರಿಗೆ ಹೇಳಿ, ವಿನಯ್ಗೆ ಹೇಳಿ, ಅದು ಕೇಳಿಸಿಲ್ಲ, ಅದು ಯಾರಿಗೂ ಕೇಳಿಸೂ ಇಲ್ಲ. ನಾನು ದೊಡ್ಡ ಜಗಳನೂ ಮಾಡಿಲ್ಲ. ನನ್ನ ಕೆಲಸದಲ್ಲಿ ನಿರತಳಾಗ್ಬಿಟ್ನಲ್ಲ, ಬಹುಶಃ ಅದೇ ಎಲ್ರಿಗೂ ಇವ್ರು ಯಾಕೆ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅನಿಸಿದುಂಟು ಅಷ್ಟೇ. ಸೊ ಬಿಗ್ ಬಾಸಲ್ಲಿ ನಿಮ್ಮನ್ನು ನೋಡಿದಾಗ ನನಗೆ ಅನಿಸಿದ್ದು ಏನಂತಂದರೆ, ನೀವು ನಿಜ ಜೀವನದಲ್ಲಿಯೂ ತುಂಬಾ ಎಮೋಷ್ನಲ್ ಪರ್ಸನ್ ಅಂತ ಅನಿಸುತ್ತೆ. ಸೊ ನಿಜ ಜೀವನದಲ್ಲಿ ನಿಜವಾಗಿಯೂ ಭಾಗ್ಯಶ್ರೀ ಅವರು ಹೇಗೆ? ನಿಜ ಜೀವನದಲ್ಲಿ ಹೌದು, ಐ ಆಮ್ ವೆರಿ ಎಮೋಷ್ನಲ್, ಇಲ್ಲ ಅಂತ ಹೇಳಲ್ಲ. ಎಲ್ಲರಿಗೂ ಎಮೋಷನ್ಸ್ ಇರಲೇಬೇಕಲ್ವ, ವ್ಯಕ್ತಿ ಅಂದಮೇಲೆ ಎಮೋಷನ್ಸ್ ಇದ್ದೇ ಇರುತ್ತೆ. ಎಮೋಷನಲ್ ಅಂದಿದ ತಕ್ಷಣ ಅದು ಬರೀ ಅಳು ಅಷ್ಟೇ ಅನ್ನೋದು ನಾನು ಒಪ್ಪಲ್ಲ. ಬಿಕಾಸ್ ನಾನು ಯಾವಾಗಲೂ ನಗ್ನಗ್ತಾ ಇರ್ತೀನಿ. ಎಷ್ಟು ನಗ್ನಗ್ತಾ ಇರ್ತೀನಿ ಅಂದರೆ, ನಾನು ಇದೇ ಹೇಳಿಲ್ವಾ, ನನಗೆ ಯಾರಾದರೂ ಹರ್ಟ್ ಮಾಡಿದ್ರು ಅವ್ರು ಎದುರಿಗೆ ಬಂದು ಸಿಕ್ಕರೂ ನಾನು ಸ್ಮೈಲ್ ಮಾಡಿ ಮುಂದೆ ಹೋಗ್ತಾ ಇರ್ತೀನಿ ಅಂದರೆ, ದಟ್ ಈಸ್ ಆಲ್ಸೋ ಎಮೋಷನ್ ಅಲ್ವಾ, ಬೀಯಿಂಗ್ ಆಲ್ವೇಸ್ ಹ್ಯಾಪಿ. ಇವಾಗ ಎಷ್ಟೊಂದು ಜನ ನನಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದೇನೆಂದರೆ, ಇನ್ಕ್ಲೂಡಿಂಗ್ ಸುದೀಪ್ ಸರ್. ಅವರು ಹೇಳಿದ್ರು, ನಾನು ಎಲಿಮಿನೇಟ್ ಆಗಿ ಸ್ಟೇಜ್ ಮೇಲೆ ನಿಂತಾಗಲೂ ಇವಾಗ ಸಚ್ ಎ ಹ್ಯಾಪಿ ಸೋಲ್ ಅಂದರು. ಅದಕ್ಕಿಂತ ಇನ್ನೇನು ಕಾಂಪ್ಲಿಮೆಂಟ್ ಬೇಕು ನನಗೆ? ನಮ್ಮ ಜೀವನದಲ್ಲಿ ಎಷ್ಟು ಗಳಿಸಿದ್ದೀವೋ, ಎಷ್ಟು ಬರುತ್ತೋ ನಮ್ಮ ಪಾಲ್ಗೆ, ಅದರಲ್ಲೇ ನಾನು ಖುಷಿಯಾಗಿರ್ತೀನಿ. ಹಾಗಂತ ಹೇಳಿ ಹೋರಾಟ ಮಾಡಲ್ಲ, ಅದ್ರ ಕಡೆ ಹೋಗಲ್ಲ, ಪ್ರಯತ್ನ ಮಾಡಲ್ಲ, ಎಫರ್ಟ್ ಹಾಕಲ್ಲ ಅಂತಲ್ಲ. ಆದರೆ ನಾನು ಹಾಗೆ ಯಾವಾಗಲೂ ಒಂದ್ಸರಿ ಈ ಸ್ಟೇಟ್ಮೆಂಟ್ಸ್ ಬರುತ್ತಲ್ಲ, ಎಸ್ ಆರ್ ನೋ, ಅದರಲ್ಲೂ ಸರ್ ಒಂದ್ಸರಿ ಹೇಳಿದರು, ಭಾಗ್ಯಶ್ರೀ ಅವರು ಕ್ಯಾಪ್ಟನ್ ಆದರೆ ಮನೆ ಫುಲ್ ಬೃಂದಾವನ ಆಗುತ್ತೆ ಅಂತ. ಅಂದರೆ ಎವ್ರಿಬಡಿ ಎಕ್ಸ್ಪೆಕ್ಟ್ಸ್ ದ್ಯಾಟ್ ನನ್ನಿಂದ. ಏನಂದರೆ ಇವರು ಯಾವಾಗಲೂ ಎಲ್ಲರೂ ಹಾಡಿಕೊಂಡು ಖುಷಿಯಾಗಿ ತಿನ್ಕೊಂಡು ಮಜಾ ಮಾಡಿಕೊಂಡು ಟಾಸ್ಕಲ್ಲೂ ಜಗಳ ಆಡದೆ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಯಾವಾಗಲೂ ನನ್ನ ರಿಯಲ್ ಲೈಫಲ್ಲೂ ನಾನು ಹಾಗೆ ಇರೋದು. ಸೊ ಜನರಲ್ಲಿ ಒಂದು ಕುತೂಹಲ ಏನಂತಂದರೆ, ಈ ಕಾರ್ತಿಕ್ ಮತ್ತು ಸಂಗೀತ ಅವರ ಸಂಬಂಧ. ಸೊ ಏನು ಅನಿಸುತ್ತೆ ಮೇಡಮ್, ಅವರಿಬ್ಬರದ್ದು ನಡುವೆ ಇರೋದು ನಿಜವಾದ ಪ್ರೇಮನ ಅಥವಾ ಸುಮ್ಮನೆ ತೋರ್ಪಡಿಕೆಯ ಒಂದು ಪ್ರೇಮನ? ನೀವು ನೋಡ್ರೋ ಮಟ್ಟಿಗೆ ಅವ್ರ ಬಗ್ಗೆ ಮಾತಾಡೋದು. ಅವ್ರು ಆ್ಯಕ್ಚುಲಿ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಲ್ಲ, ಕ್ಲೋಸ್ ಫ್ರೆಂಡ್ಸ್. ಅಂದರೆ ನಾನು ಇಷ್ಟು ವಾರಗಳಲ್ಲಿ ನಾನು ನೋಡಿರೋದು ಪ್ರೀತಿ ಪ್ರೇಮ, ಐ ಡೋಂಟ್ ಥಿಂಕ್ ಸೊ. ನಾನು ಖಂಡಿತ ಅನಿಸಲ್ಲ ಅದು. ಲವ್ ಮಾಡ್ತಾ ಇದ್ದಾರೆ ಅಂತ ನಾನಂತೂ ನಂಬಲ್ಲ. ಆ ಥರ ಏನಿಲ್ಲ. ಬಿಕಾಸ್ ಹೈಯೆಸ್ಟ್ ಜಗಳ ಆಡ್ತಾ ಇದ್ದಿದ್ದೆ ಅವರಿಬ್ಬರು. ಅವರವರ್ಗಟ್ಲೆ ಜಗಳ ಆಡಿದ್ದಾರೆ, ನಾನೇ ನೋಡಿದ್ದೀನಿ. ಜೋರಾಗಿ ಕಿರ್ಚಾಡೋ ಥರದ್ದೆಲ್ಲ ನೋಡಿದ್ದೀನಿ. ಆಮೇಲೆ ಸಂಗೀತ ಎಷ್ಟೊಂದು ಸರಿ ಮುನಿಸ್ಕೊಂಡು ಊಟ ಮಾಡ್ದೆಲ್ಲೋ ಕೂತ್ಕೊಂಡಿರೋದು, ಕಾರ್ತಿಕ್ ಅವ್ರು ಹೋಗಿ ಸಮಾಧಾನ ಮಾಡಿರೋದು. ಮೇ ಬಿ ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅನಿಸುತ್ತೆ. ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಆಗುತ್ತಲ್ಲ ಜಗಳಗಳು, ಆ ಥರ ಅಂತ ಅನಿಸುತ್ತೆ. ಸೊ ಮೇ ಬಿ ಅದು ಹುಡುಗಿ ಆಗಿರೋದ್ರಿಂದ ಹೊರಗಡೆ ಅದು ಪ್ರೇಮ ಪ್ರೀತಿ ಆ ಥರ ಕಾಣಿಸ್ತಿರ್ಬೋದು ಅಷ್ಟೇ.
ಬಟ್ ಐ ಡೋಂಟ್ ಥಿಂಕ್ ಸೊ ಅದು ಪ್ರೀತಿ ಪ್ರೇಮ ಅಂತ. ಸೊ ಇನ್ನೊಂದು ಪ್ರಮುಖ ವಿಚಾರ ಅಂದರೆ ವರ್ತೂರು ಸಂತೋಷ್ ಅವರ ಒಂದು ಪ್ರಕರಣ, ಹುಲಿ ಉಗುರಿನ ಪ್ರಕರಣ. ಸೊ ಅವರು ಅರೆಸ್ಟ್ ಆದ ವಿಚಾರ ನಿಮಗೆ ಯಾವಾಗ ಗೊತ್ತಾಯಿತು? ಅರೆಸ್ಟ್ ಆಗೋ ಮೊದಲು ಏನೇನು? ಅವರು ಅರೆಸ್ಟ್ ಆಗಿರೋ ವಿಚಾರ ನಂಗೆ ಗೊತ್ತಾಗಿದ್ದೇನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಒಂದು ಚಾನಲಲ್ಲಿ ಕೂತ್ಕೊಂಡಾಗ. ಆವಾಗ ನನಗೆ ತುಂಬ ಶಾಕ್ ಆಯಿತು. ಇವ್ರು ಏನು ಹೇಳ್ತಾ ಇದ್ದಾರೆ, ನನಗೆ ನಂಬೋಕ್ಕಾಗಲಿಲ್ಲ. ಬಿಕಾಸ್ ಆ ಮನೆಯಲ್ಲಿ ಹೌದು ಅವರು ಹೋಗಿದ್ರು. ನಾನು ಅಂದ್ಕೊಂಡೆ ಫಸ್ಟು ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರಬಹುದು, ಅಲ್ಲಿಂದ ಅಲ್ಲೇ ಮನೆಗೆ ಹೋಗಿರ್ಬೋದು ಅಂತ, ಕನ್ಫೆಷನ್ ರೂಮಿಂದ. ಆ್ಯಂಡ್ ಇನ್ನೊಂದು ಸೀಕ್ರೆಟ್ ರೂಮಲ್ಲಿ ಅಂತ ಒಂದಿರುತ್ತೆ ಯಾವಾಗಲೂ ಬಿಗ್ ಬಾಸ್ ಮನೆಯಲ್ಲಿ, ಅಲ್ಲಿ ಹೋಗಿರ್ಬೋದು ಅಂದ್ಕೊಂಡೆ. ಇಲ್ಲ ಅವ್ರ ಮನೆಯಲ್ಲಿ ಯಾರೋ ಒಂದು ಆರೋಗ್ಯ ಸರಿ ಇಲ್ವೇನೋ, ಒಂದು ಸೀರಿಯಸ್ ಕಂಡೀಷನಲ್ಲಿ ಇರಬಹುದೇನೋ, ಅಲ್ಲಿಗೆ ಹೋಗಿದ್ದಾರೇನೋ ಅಷ್ಟೇ ಬಂದಿತ್ತು ತಲೆಯಲ್ಲಿ ಹೊರತು ಬೇರೆ ಯಾವ ಯೋಚನೆ ಕೂಡ ಬಂದಿಲ್ಲ. ಆಮೇಲೆ ಅವರು ವಾಪಸ್ ಬಂದಮೇಲೂ ಕೂಡ ಇಲ್ಲ, ದೇ ವರ್ ನಾಟ್ ಸಪೋಸ್ ಟು ಸೇ. ಆ್ಯಂಡ್ ಅವರೇನೂ ಹೇಳಲೂ ಇಲ್ಲ. ಯಾವಾಗಲೂ ಇಲ್ಲ ಅಕ್ಕ ನಂಗೆ ಮನೆ ನೆನಪಾಗತ್ತೆ, ಹಸುಗಳು ನೆನಪಾಗತ್ತೆ, ಹಳ್ಳಿ ನೆನಪಾಗತ್ತೆ, ಈ ಥರನೇ ಕಾರಣ ಹೇಳ್ತಿದ್ರೆ ಹೊರತು ಇನ್ಯಾವುದು ಬಾಯಿ ಬಿಟ್ಟಿಲ್ಲ ಅವರು. ಹೌದು ಹೌದು, ಇಲ್ಲಿ ಟಿ ವಿ ಇಂಟರ್ವ್ಯೂಗೆ ಬಂದಾಗಲೇ ನಂಗೆ ಗೊತ್ತಾಗಿದ್ದು ವಿಷಯ, ಅಲ್ಲಿವರೆಗೂ ಏನೂ ಗೊತ್ತಿರಲಿಲ್ಲ. ಸೊ ಇನ್ನೊಂದು ವಿಚಾರ ಪ್ರಮುಖವಾಗಿ ವರ್ತೂರು ಸಂತೋಷ್ ಅವ್ರಿಗೆ ಸಂಬಂಧಪಟ್ಟಿದೆ ಮೇಡಮ್. ಅದು ವರ್ತೂರು ಸಂತೋಷ್ ಅವ್ರಿಗೆ ಮದುವೆ ಆಗಿದೆ ಅನ್ನೋ ವಿಚಾರ. ಸೊ ಅಲ್ಲಿ ಮೊನ್ನೆವರೆಗೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ವರ್ತೂರು ಸಂತೋಷ್ ಅವ್ರಿಗೆ ಮದುವೆ ಆಗಿದೆ ಅಂತ, ಹೊರ ಜಗತ್ತಿಗೆ ಗೊತ್ತಿರಲಿಲ್ಲ. ಇನ್ನು ಸೊ ಆಬ್ವಿಯಸ್ಲಿ ಅಲ್ಲಿ ಒಳ ಜಗತ್ತಲ್ಲಿ ಇದ್ದವರಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ ಮದುವೆ ಆಗಿದೆ ಅಂತ. ಸೊ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ರ ಅವರು ಮದುವೆ ವಿಚಾರದ ಬಗ್ಗೆ, ಮದುವೆ ಆಗೋ ಪ್ಲಾನ್ಗಳ ಬಗ್ಗೆ, ಅಥವಾ ಆ ಥರ ಏನಾದ್ರು ಮೂಮೆಂಟ್ಸ್ 24 ಗಂಟೆಲಿ ಏನಾದ್ರು ಶೇರ್ ಮಾಡ್ಕೊಳ್ತಿದ್ದ? ಇಲ್ಲ ಇಲ್ಲ ಸರ್, ಯಾವತ್ತೂ ಮಾತಾಡಿಲ್ಲ. ಆ ಮದುವೆ ವಿಚಾರ ಯಾವತ್ತೂ ಅವ್ರು ಮಾತಾಡ್ತಾನೆ ಇರಲಿಲ್ಲ. ಸಾಮಾನ್ಯವಾಗಿ ಅವ್ರು ಮಾತಾಡ್ತಿದ್ದೆ ಬರೀ ಹಳ್ಳಿಕಾರ ಹಸು ತಳಿ ಅದ್ರ ಬಗ್ಗೆ, ರೇಸ್ಗಳ ಬಗ್ಗೆ ಮಾತಾಡ್ತಾಯಿದ್ರು. ಆಮೇಲೆ ಊಟ ತಿಂಡಿ ಬಗ್ಗೆ ಮಾತಾಡ್ತಿದ್ರು, ಆ್ಯಂಡ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತಿದ್ರು. ಅವರೇನೋ ಫಾರ್ಮ್ ಹೌಸ್ ಎಲ್ಲ ಮಾಡಿದಾರಂತೆ, ಆ ಥರ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಅದೆಲ್ಲ ಕೇಳ್ತಿದ್ರು. ಆ್ಯಂಡ್ ನಾನು ಆಸಕ್ತಿಯಿಂದ ಆ ವಿಚಾರಗಳೆಲ್ಲ, ನಮಗೆ ಈ ಬೆಳೆ ಅದೆಲ್ಲ ಗೊತ್ತಿಲ್ಲಲ್ಲ, ಅದನ್ನೆಲ್ಲ ಕೇಳ್ತಿದ್ದೆ ಅಷ್ಟೇ ಹೊರತು ಬೇರೆ ಮದುವೆ ಅದೆಲ್ಲ ಯಾವ ವಿಚಾರನೂ ಅವ್ರು ಮಾತಾಡಿಲ್ಲ ಮನೇಲಿ. ಇದು ಆಗಲೇ ಕೇಳೋಕ್ಕಿತ್ತು ಅಂದ್ಕೊಂಡೆ. ಇದು ನೀವೇ ಆಗಲೇ ಹೇಳಿದ್ರಿ, ಡ್ರೋನ್ ಪ್ರತಾಪ್ ಅವ್ರನ್ನ ಎಲ್ಲರೂ ಸ್ಟಾರ್ಟಿಂಗಲ್ಲಿ ಕೆಣಕ್ತಾ ಇದ್ರು ಅಂತ. ಸೊ ಅದು ನೀವಲ್ಲಿ ಕೆಣಕ್ತಾ ಇದ್ರಿ, ಬಟ್ ಹೊರ ಜಗತ್ತಿಗೆಲ್ಲ ಅಂದರೆ ಹೊರ ಸಾಮಾನ್ಯ ಪ್ರೇಕ್ಷಕರಿಗೆ ಏನಿಸ್ತಾ ಇತ್ತು ಅಂದರೆ ಎಲ್ಲರೂ ಸೇರಿ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇತ್ತು. ಸೊ ಅದೇನು ಗೇಮ್ ಪ್ಲ್ಯಾನ್, ಪಾರ್ಟ್ ಆಫ್ ದ ಗೇಮ್ ಪ್ಲ್ಯಾನ ಅಥವಾ ಹಿಂಗೆ ಮೇಡಮ್ ಅದು? ಸರ್, ಬೇರೆಯವರ ಯೋಚನೆ ಅದು ಸ್ಟ್ರಾಟಜಿ ಅಂತನ ಇಲ್ಲ ಗೇಮ್ ಪ್ಲ್ಯಾನ್ ಅಂತನ ನನಗಂತೂ ಗೊತ್ತಿಲ್ಲ. ಆದರೆ ಹರ್ಟ್ ಮಾಡಿದಂತೂ ನಿಜ. ತುಂಬ ಜನ ಅವರನ್ನು ಈಸಿಯಾಗಿ ತೊಗೊಳ್ತಾಯಿದ್ರು, ಈಸಿಯಾಗಿ ಮಾತಾಡ್ಬಿಡ್ತಿದ್ರು, ಪದಗಳನ್ನ ಅವ್ರ ಮುಖದ ಮೇಲೆ ಹೇಳ್ತಾಯಿದ್ರು ಕೆಲವೊಂದು. ಅದು ನಾನು ಗೊತ್ತಿಲ್ಲ, ಅವ್ರ ಪ್ರಕಾರ ಅವ್ರು ಅದು ಗೇಮ್ ಆಡ್ತಾಯಿದ್ರು ಇಲ್ಲ ಸ್ಟ್ರಾಟಜಿ ಮಾಡ್ತಿದ್ರು ಅಷ್ಟೆಲ್ಲ ನಾನು ಗಮನಿಸ್ತಾ ಇರಲಿಲ್ಲ. ಬಟ್ ಅವ್ರು ಏನೇ ಮಾತಾಡೋದಕ್ಕೆ ಬಂದರು, ಇಲ್ಲ ಪಾಪ ಏನಾದರೂ ಅವ್ರು ಏನು ಮಾಡಿದ್ದಾರೆ, ಏನು ಓದಿದ್ದಾರೆ, ಮುಂದೆ ಏನು ಮಾಡಬೇಕು ಅಂತಿದ್ದಾರೆ, ಅವ್ರು ಒಂದೊಂದು ಸರಿ ಬರೀತಾ ಕೂತ್ಕೊಂಡಿರ್ತಿದ್ರು ಪಾಪ. ಟಿಶ್ಯೂ ಪೇಪರಲ್ಲೆಲ್ಲ ಬರೆಯೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಅವಾಗೆಲ್ಲ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ, ಉಂಟು. ಅವ್ರಿಗೆ ಹರ್ಟ್ ಮಾಡ್ತಾಯಿದ್ರು. ಮೇ ಬಿ ಗೊತ್ತಿಲ್ಲ, ಅವ್ರನ್ನ ಮೆಂಟಲಿ ಇಲ್ಲ ಲೋ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ರು, ಅದಕ್ಕೋಸ್ಕರ ಟ್ರೈ ಮಾಡ್ತಿದ್ರು ಅಂತಲೂ ಅನಿಸಲ್ಲ ಸರ್. ಬಟ್ ಏನಾದರೂ ಅವ್ರು ಕೌಂಟ್ರ್ ಕೊಟ್ಬಿಟ್ರೆ ಮಾತ್ರ ತಿರುಗಿಸಿ ಇವರೆಲ್ಲರೂ ಗೊತ್ತು ಬಿಡಪ್ಪ ನಮಗೆ ಅನ್ನೋ ಥರನೇ ಹೇಳ್ತಿದ್ರು. ಅದೇ ಅದು ಸ್ಟ್ರಾಟಜಿ ಅಂತ ಎಲ್ಲೋ ಅಷ್ಟು ಇದಾಗಿ ನಮ್ಮ ಕಣ್ಮುಂದೆ ಅನಿಸ್ತಿರ್ಲಿಲ್ಲ, ಕಾಣ್ತಿರ್ಲಿಲ್ಲ ಅದು. ಸೊ ಡ್ರೋನ್ ಪ್ರತಾಪ್ ಅವ್ರಿಗೆ ಹರ್ಟ್ ಮಾಡಿದಾಗ ನಿಮಗೆ ಯಾವತ್ತಾರು ಹರ್ಟ್ ಆಗಿದೆಯಾ ಅಂದರೆ ಪಾಪ? ಎಸ್ ಸರ್, ಹೌದು, ನನಗೆ ತುಂಬ ಸರಿ ಆಗಿದೆ. ಅವ್ರು ಕಣ್ಣೀರು ಹಾಕಿದಾಗ ಆಗಿದೆ. ಅವ್ರು ಒಂದ್ಸರಿ ಏನೋ ಒಂದು ಲೀಡರ್ ಆಗಬೇಕು ಇಲ್ಲ ಕ್ಯಾಪ್ಟನ್ಸಿಗೆ ಏನೋ ಚೇರ್ ಅಲ್ಲಿ ಕೂತ್ಕೊಂಡಿದ್ರು, ಅವತ್ತು ಹತ್ತಿದ್ದಾರೆ. ಅವರು ಪಾಪ ಹೇಳೋದಕ್ಕಿಂತ ಮುಂಚೆನೇ ಎಲ್ಲರೂ ವಿನಯ್ ಮತ್ತು ಪ್ರತಾಪೇ ಕೂತ್ಕೊಂಡಿದ್ದು, ಯಾರು ಇವ್ರ ಮಾತನ್ನು ಕೂಡ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸೊ ಅವಾಗ ಹೌದು, ನನಗೆ ತುಂಬ ಬೇಜಾರಾಗಿದೆ. ಇನ್ನೊಂದ್ಸರಿ ಉಸ್ತುವಾರಿ ಮಾಡಿದಾಗಲೂ ಇಡೀ ಟೀಮ್ ಅವರನ್ನು ಯಾವ ರೀತಿ ಒಂಥರ ಕಿರ್ಚಾಡಿ ಇದು ಮಾಡಿ ರೇಗಾಡಿಬಿಟ್ರು ಅಂದರೆ, ನಾನು ಹೇಳಿದ್ದು ಪಾಯಿಂಟ್ಸ್ ಅಷ್ಟೇ. ನೀವು ಈ ಥರ ಮಾಡಿದ್ದೀರಾ, ಆ ಥರ ಮಾಡಬಾರ್ದಿತ್ತು, ಕಣ್ಣೆದುರುಗೆ ಕಾಣ್ತಾ ಇದೆ ನಮಗೆ ಆ ಪಾಯಿಂಟ್ಸ್ ನಮಗೆ ಬರಬೇಕು ಅಂತ. ಸೊ ಹೇಳೋ ವೇ ಇದೆಯಲ್ಲ ರೀತಿ, ಅದು ನಾನು ಹೇಳಿದುಂಟು.
ಹೇಳಿದ್ದೀನಿ, ಬಟ್ ಬೇರೆಯವರು ತುಂಬ ಕಿರ್ಚಾಡ್ತಿದ್ರು ಅವ್ರ ಮೇಲೆ. ಅವ್ರು ಕೋಪ ಮಾಡಿಕೊಂಡು ಆ ಫೈಲ್ ಬಿಸಾಕಿದ್ದು ಉಂಟು, ಬಿಸಾಕಿ ಕೋಪ ಮಾಡ್ಕೊಂಡು ಹೋಗಿದ್ದು ಉಂಟು. ಆದರೆ ಅವತ್ತು ಏನಾಯಿತು, ಅವರು ಹೇಳೋ ಮಾತು ಸ್ವಲ್ಪ ಅವರು ಒಪ್ಕೊಳ್ತಾ ಇದ್ರು, ಆದರೆ ಯಾವುದೋ ಒಂದು ವಿಚಾರ ಅವ್ರು ಒಪ್ಕೊಳ್ಳಿಲ್ಲ. ಅಂದರೆ ಹೇಳಿದ ರೀತಿ ಸರಿ ಇರಲಿಲ್ಲ ಅವರು. ಇಲ್ಲ ನನ್ನ ಕಣ್ಣಿಗೆ ಎಷ್ಟು ಕಾಣಿಸ್ತೋ ಅಷ್ಟು ಮಾಡಿದೆ ಅಂತೇನೋ ಹೇಳ್ತಿದ್ರು. ಇಡೀ ತಂಡಕ್ಕೆ ಕೋಪ ಬಂದಿತ್ತು. ಆಲ್ಮೋಸ್ಟ್ ನಮಗೆ 6-7 ಪಾಯಿಂಟ್ಸ್ ಹೋಗ್ಬಿಟ್ಟಿತ್ತು. ಆ ಕೋಪ ಎಲ್ರಿಗೂ ಇತ್ತು, ನೀನು ಯಾಕೆ ಮಾಡಲಿಲ್ಲ ಅಂತ. ಕೋಪ ಹೌದು, ಪಾಯಿಂಟ್ಸ್ ಮಿಸ್ ಆದಾಗ ಕೋಪ ಎಲ್ರಿಗೂ ಬರುತ್ತೆ. ಅದನ್ನು ವ್ಯಕ್ತಪಡಿಸಿದ ರೀತಿ ಅವ್ರಿಗೆ ತುಂಬ ನೋವುಂಟು ಮಾಡಿತ್ತು. ಆವಾಗ ನಾನು ರೂಮಲ್ಲಿ ಹೋಗಿ ಮಾತಾಡಿದ್ದೆ, ಒಬ್ಬರೇ ಕೂತ್ಕೊಂಡ್ಬಿಟ್ಟಿದ್ರು ಹಾಸಿಗೆ ಮೇಲೆ ಹೋಗಿ. ಆವಾಗ ನಾನು ಹೋಗಿ ಅವ್ರನ್ನ ಮಾತಾಡಿಸಿ, ಅವ್ರು ಸೈಲೆಂಟಾಗಿದ್ದಾಗೆಲ್ಲ ನಾನು ಮಾತಾಡ್ಸಿದ್ದೀನಿ. ಆ ರೊಟ್ಟಿದೊಂದು ವಿಚಾರ ಬಂದಾಗಲೂ, ಅವ್ರೊಂದ್ಸರಿ ವಾಶ್ ಬೇಸಿನ್ ಹತ್ರ, ವಾಶ್ರೂಮ್ ಹತ್ರ ಸಿಕ್ಕಾಗಲೂ ನಾನೇ ಇಂಥ ಜಗಳ ಆಯ್ತಲ್ಲ ಅಂತ ಕೋಪ ಇದ್ರು ಕೂಡ ನೆಕ್ಸ್ಟ್ ಡೇ ಅವ್ರು ಇನ್ನೋಸೆಂಟಾಗಿ ಬೇಜಾರು ಮಾಡ್ಕೊಂಡು ನಿಂತಾಗ ನನಗೆ ಇರೋಕ್ಕಾಗ್ತಿರ್ಲಿಲ್ಲ, ನಾನೇ ಹೋಗಿ ಮಾತಾಡಿಸ್ತಿದ್ದೆ. ಉಸ್ತುವಾರಿದಾದಾಗಲೂ ಹಾಸಿಗೆ ಮೇಲೆ ಹೋಗಿ ಕೂತ್ಕೊಂಡಾಗ, ಯಾಕೆ ಸೈಲೆಂಟ್ ಆಗಿದ್ದೀರಾ, ಬನ್ನಿ ಊಟ ಮಾಡಿ ಕೂತ್ಕೊಳ್ಳಿ, ಅದಾಗ್ತಿತ್ತು. ನನಗೆ ಅನಿಸ್ತಿತ್ತು, ನಾನು ಮಾತಾಡ್ತಿದ್ದೆ. ಸೊ ಈಗ ಡ್ರೋನ್ ಪ್ರತಾಪ್ ಇವರು ವಿನಯ್ ಅವರು ಹೊರತುಪಡಿಸಿದ್ರೆ ಎಲ್ಲರಿಗೂ ಸರ್ಪ್ರೈಸ್ ಆಗಿದ್ದು, ಎಲ್ಲರಿಗಿಂತ ಮೊದಲು ರಕ್ಷಕ್ ಬುಲೆಟ್ ಎಲಿಮಿನೇಟ್ ಆಗಿತ್ತು. ಸೊ ರಕ್ಷಕ್ ಬುಲೆಟ್ ಏನು ಎಡವಿದ್ದೆಲ್ಲಿ ಅಂತ ಇಲ್ಲ, ಎಡವಿದ್ದೆಲ್ಲಿ ಅಂತ ಅಲ್ಲ, ನನಗನ್ಸಿದ್ದು ಈಸ್ ಅ ವೆರಿ ಸ್ಟ್ರೇಟ್ ಪರ್ಸನ್, ಒಂಥರ ಸ್ಟ್ರೇಟ್ ಫಾರ್ವರ್ಡ್. ಅವ್ರಿಗನ್ಸಿದ್ದನ್ನು ಅವ್ರು ಮಾಡ್ತಾರೆ ಅಷ್ಟೇ, ಅನ್ಸಿದ್ದನ್ನು ಮಾತಾಡ್ತಾರೆ, ಅನ್ಸಿದ್ದನ್ನು ಹೇಳ್ತಾರೆ. ಅವ್ರ ಕೈಲಿ ಪಾಪ ಫೇಕ್ ಆಗಿರೋದಕ್ಕಾಗಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಗೊತ್ತಿಲ್ಲ, ಫೇಕಾಗಿರೋವಂಥ ಸಂದರ್ಭಗಳು ಬೇಕಿತ್ತೇನೋ, ಇಲ್ಲ ಅವರು ಯಾವಾಗಲೂ ಏನಾದರೂ ಒಂದು ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಕೇರೆ ಮಾಡ್ತಿರ್ಲಿಲ್ಲ, ಅಲ್ಲಲ್ಲೇ ಹೇಳ್ಬಿಡ್ತಾಯಿದ್ರು, ಅಯ್ಯೋ ಅಮ್ಮ ನೀವು ಬನ್ನಿ ಅಮ್ಮ, ನೀವು ಸುಮ್ಮನೆ ಈ ಡೌಗಳು ನೋಡೋಕ್ಕಾಗಲ್ಲ ನನಗೆ. ಸೊ ಆ ಥರ ನಾನು ಕಿಚನಲ್ಲಿದ್ದಾಗ ಅವ್ರ ಪಾತ್ರೆ ತೊಳಿಬೇಕಾದ್ರೆ, ರಕ್ಷು ಏನೋ ಮಾತಾಡು, ಯಾಕೆ ನೀವು ಯಾವಾಗಲೂ ಸೈಲೆಂಟಾಗಿರ್ತೀರಾ, ಫುಲ್ ಡೈಲಾಗ್ಗಳು ಹೊಡಿತಾ ಇರಬೇಕು, ಪಂಚ್ಗಳು ಕೊಡ್ತಾ ಇರಬೇಕು, ಭಯ ಸೊ ಸೈಲೆಂಟ್ ಅಂತ ನಾನೇ ಕೇಳ್ತಿರ್ತಿದ್ದೆ ಅವ್ರಿಗೆ. ಅವರು ಯಾವಾಗಲೂ ಒಂದ್ಸರಿ ಏನೋ ಬೇಜಾರಾಗಿತ್ತು ಅನಿಸುತ್ತೆ ಅವ್ರಿಗೆ ಪಾಪ ಕೆಲವೊಂದು ವಿಚಾರಕ್ಕೆ. ಅಯ್ಯೋ ಭಾಗ್ಯಮ್ಮ ಸುಮ್ಮನೆ ಇರಿ ನೀವು, ನನಗೆ ಡೌಗಳು ಮಾಡ್ಕೊಂಡಿರೋದು ಅಂದರೆ ಇಷ್ಟ ಆಗಲ್ಲ, ನಂಗೆ ಕೋಪ ಬಂದುಬಿಡುತ್ತೆ ನನಗೆ ಅಂತ ಹೇಳಿದ್ದು ಉಂಟು ಅವರು. ಆಮೇಲೆ ನಾನೇ ಇಟ್ಸ್ ಓಕೆ, ಪರವಾಗಿಲ್ಲ, ಬಿಗ್ ಬಾಸ್ ಮನೆ ಅಂದಮೇಲೆ ಎಲ್ಲನೂ ಮಾಡಬೇಕಾಗುತ್ತೆ ನಾವು ಕೂಡ, ನಮಗೆ ಬೇಕೋ ಬೇಡವೋ ಆ ಪ್ರಯತ್ನಗಳನ್ನು, ಆ ಸಿಚುವೇಶನ್ಗಳನ್ನು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ರಕ್ಷು ಅಂತೆಲ್ಲ ಹೇಳಿದ್ದು ಉಂಟು. ಐ ಡೋಂಟ್ ನೋ, ಬಟ್ ಅವ್ರು ಹೋಗಿದ್ದಂತೂ ನನಗೆ ಶಾಕಿಂಗ್ ಆಗಿತ್ತು. ನಾನು ಅವರು ಅಷ್ಟು ಬೇಗ ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಒಂದು ಸಾರಿ ಹೀಗೆ ನಾಮಿನೇಟ್ ಆದವ್ರನ್ನ ಉಳಿಸ್ಬೇಕು ಅಂತ ಬಂದಾಗಲೂ ಅವರು ಎಷ್ಟು ಶಕ್ತಿ ಮೀರಿ ಎಫರ್ಟ್ ಹಾಕಿದ್ರು ಅಂತ ನಾನೇ ನೋಡಿದ್ದೀನಿ. ಯಾಕೆಂದರೆ ಹೈಯೆಸ್ಟ್ ಮುಖಕ್ಕೆ ನೀರು ಎರಚೋದು ಹೊಂದಿತ್ತು ಪಾಪ. ಅವ್ರ ಕಣ್ಣಿಗೆ, ಮೂಗಿಗೆ, ಕಿವಿಗೆ ಎಷ್ಟು ಹೊಡೆದಿದ್ದಾರೆ ನೀರು, ಎಷ್ಟು ಬಕೆಟ್ಗಟ್ಟಲೆ ಸ್ವಿಮ್ಮಿಂಗ್ ಪೂಲಿಂದ ತಂದು ಅಂದರೆ ಟೆಲಿಕಾಸ್ಟಲ್ಲಿ ಎಷ್ಟು ಬಂತೋ ನನಗೆ ಗೊತ್ತಿಲ್ಲ. ಕಣ್ಣೆದುರಿಗೆ ನಾವು ನೋಡಿದ್ದೀವಿ. ತುಂಬ ನೋವಾಗ್ತಿತ್ತು ಅವ್ರಿಗೆ, ತುಂಬ ನೋವಾಗ್ತಿತ್ತು. ಬಟ್ ಅವರು ಸ್ಟ್ರಾಂಗಾಗಿ ನಿಂತ್ಕೊಂಡ್ರು ತುಂಬ ಅವರು. ಇದೆಲ್ಲದರ ನಡುವೆ ಕಥಾ ಸಂಗಮ ಟಾಸ್ಕ್ ಬಗ್ಗೆ ಮಾತಾಡಲೇಬೇಕು. ನಿಮ್ಮ ನೆಚ್ಚಿನ ಟಾಸ್ಕ್, ನೀವು ಗೆದ್ದಿದ್ದೀರಾ ಆ ಟಾಸ್ಕ್, ಬೇರೆ ಬಿಡಿಸಿದ್ದೀರಾ. ಸೊ ಆ ಒಂದು ಟಾಸ್ಕ್ ಬಗ್ಗೆ ಸರ್ ನನಗೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ಮುಂದೆ ಯಾವಾಗಲೂ. ಆ್ಯಂಡ್ ನನ್ನ ಹಸ್ಬೆಂಡ್ ಸಿನಿಮಾ ಡೈರೆಕ್ಟ್ರು. ಸೊ ಅವ್ರೇನಾದರೂ ಕಥೆಗಳು ಬರೀಬೇಕಾದ್ರೆ ಜೊತೆಯಲ್ಲೇ ಇರ್ತೀನಿ, ಆ ಕಥೆ ಮಾಡಬೇಕಾದ್ರೆ ಜೊತೆಯಲ್ಲಿರ್ತೀನಿ. ಸೊ ಹಾಗಾಗಿ ಅವತ್ತು ನನಗೆಲ್ಲೋ ಬಹುಶಃ ತುಂಬ ಈಸಿ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ನನ್ನ ಮಗನಿಗೆ ಸ್ಟೋರೀಸ್ ಹೇಳ್ತಿರ್ತೀನಲ್ಲ, ಓದ್ತಾ ಇರ್ತೀನಿ ಪುಸ್ತಕಗಳು. ಸೊ ಹಾಗಾಗಿ ಅವತ್ತು ತುಂಬ ಇಷ್ಟ ಆಯಿತು, ತುಂಬ ಖುಷಿಪಟ್ಟೆ ನಾನು. ಅದಕ್ಕೆ ನನಗೆ ಟಕ ಸ್ಟೋರಿ ಲೈನ್ ಮಾಡೋದಕ್ಕೆ ಈಸಿ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ನಾನು ಗೆದ್ದಿದ್ದು ನನಗೆ ತುಂಬ ಖುಷಿ ಆಯಿತು ನನಗೆ. ಏಕೆಂದರೆ ಎಲ್ಲರೂ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಕನ್ಸಿಡರೇ ಮಾಡಲ್ಲ, ತಗೊಳ್ಳಲ್ಲ, ಯಾವುದ್ರಲ್ಲೂ ಗೆಲ್ತಾ ಇಲ್ಲ ಅನ್ನೋದು ಒಂದು ಸ್ವಲ್ಪ ಹೌದು ಎಲ್ರಿಗೂ ಅಲ್ವಾ ಇದ್ದೇ ಇರುತ್ತೆ. ನಾನು ಏನಾದರೂ ಒಂದು ಪ್ರೂವ್ ಮಾಡಬೇಕು ಅಂತ ಅವಕಾಶ ನನಗೂ ಸಿಗಬೇಕು ಅಂತ, ದ್ಯಾಟ್ ವಾಸ್ ದ ರೈಟ್ ಅವಕಾಶ. ಆ್ಯಂಡ್ ಐ ಪ್ರೂವ್ಡ್ ಮೈ ಸೆಲ್ಫ್ ಆ್ಯಂಡ್ ಗೆದ್ದಿದ್ದು ತುಂಬ ಖುಷಿ ಇದೆ. ಇದೇ ಒಗ್ಗಟ್ಟು ಅಂತ ಹೆಂಗೆ ಇದು ಮಾಡಿದ್ದೀವಿ, ಒಗ್ಗಟ್ಟು ಬಿಡಿಸಿದ್ದು ಸರ್ ನನಗೆ ಅದೇ ಒಗ್ಗಟ್ಟುಗಳೆಲ್ಲ ನಾನು ರಿಯಲ್ ಲೈಫಲ್ಲಿ ತುಂಬ ಅಂದರೆ ಓದ್ತೀನಿ, ಪುಸ್ತಕಗಳು ಓದ್ತೇನೆ ನಾನು. ಆ ಪುಸ್ತಕಗಳು ಓದಿದಾಗ ನನಗೆ ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂದರೆ ಗೊತ್ತಿತ್ತು ನನಗೆ ಬೊಟ್ಟು ಅಂತ. ಆ್ಯಂಡ್ ಯಾವಾಗಲೂ ನಾನು ಚಿಕ್ಕದಾದರೂ ಬಿಂದು ಇಟ್ಕೊಂಡಿರ್ತಿದ್ದೆ. ಸೊ ಬಾಗ್ಲೂರಿಗೂ ಹೋಗಬೇಕು ಆ್ಯಂಡ್ ಟಕ್ಕಂತ ಐಡಿಯಾ ಮಾಡಿದ್ದು ನನಗೆ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಆ ಟವಲ್ಲು ಅಷ್ಟೇ, ಲೈಕ್ ಪಾಪ ತುಕಾಲಿ ಸಂತೋಷ್ ಅವರು ನನಗೆ ಒಂದು ಮಾತು ಹೇಳ್ತಿದ್ರು, ಏಯ್ ಭಾಗ್ಯಶ್ರೀ ನಾನು ಗೊತ್ತಲ್ಲ ಓಡೋದು ಅಂದರು. ಆಮೇಲೆ ನಾನು ಕೂಡ ಅವ್ರಿಗೆ ಸುಮ್ಮನೆ ಹೀಗೆಲ್ಲ ಮಾಡಿ ಇನ್ನೇನು ಮಾಡೋದು, ಅವ್ರಿಗೆ ಹೆಂಗಾದರೂ ಮಾಡಿ ಡೌನ್ ಮಾಡಬೇಕಿತ್ತು ಅವ್ರ ಮೈಂಡ್ಸೆಟ್ನ. ಆಮೇಲೆ ಗೆದ್ದ ಮೇಲೆ ಅವ್ರು ಹೇಳ್ತಿದ್ರು, ಅದೆಲ್ಲ ಸ್ಟ್ರಾಟಜಿನ ನೀವು ಮಾಡಿದ್ದು ಮೆಂಟಲಿ ನನ್ನ ವೀಕ್ ಮಾಡೋದಕ್ಕೆ ಅಂದರು. ನೋನು ಸುಮ್ಮನೆ ನಾನು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ ಮಾಡಿದ್ದಷ್ಟೇ ಸರ್. ಬುದ್ಧಿವಂತಿಕೆ ಎಲ್ಲರೂ ಜೀವನದಲ್ಲಿ
ಫಿಸಿಕಲಿನೇ ಸ್ಟ್ರಾಂಗ್ ಇರ್ತಾರೆ ಅಂತೇನಿಲ್ಲ. ಸೊ ಮೆಂಟಲಿನೂ ಸ್ಟ್ರಾಂಗ್ ಆಗಿರುವಂಥ ಸಂದರ್ಭಗಳು ಬರುತ್ತೆ. ಅದರಲ್ಲಿ ಐ ಹ್ಯಾವ್ ಪ್ರೂವ್ಡ್ ಮೈ ಸೆಲ್ಫ್. ಲೈಕ್ ಕ್ವಿಝಲ್ಲಿ 4 ಆನ್ಸರ್ಸ್ ಮಾಡಿದ್ದೀವಿ ಟಕ ಟಕ ಅಂತ, 1 ನಿಮಿಷದ ಒಳಗೆ ಹೇಳಬೇಕಿತ್ತು. ಬಜಾರ್ ಆಗೋಯ್ತು ಅಂತ ನಾವು ಉತ್ತರ ಹೇಳಿದ್ರು ಅವ್ರು ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಸೊ ಆ ರೀತಿ ಪಾಪ ಇನ್ನೂ ಒಂದಿಬ್ರಿಗೆ ಆಯಿತು. ಬಜಾರ್ ಆದಮೇಲೆ ಉತ್ತರ ಸರಿ ಹೇಳಿದ್ರು, ಆದರೆ ಕನ್ಸಿಡರ್ ಮಾಡಲಿಲ್ಲ. ಸೊ 4 ಆನ್ಸರ್ ಮಾಡಿ ನಮ್ಮ ಆ ಟೀಮಲ್ಲಿ 2 ಲೆಟ್ರ್ ಬರೋ ಥರ ಸಾಧ್ಯ ಆಯ್ತಲ್ಲ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಶಟಲ್ ಕಾಕಲ್ಲಿ ಎಷ್ಟೋ ಇವಾಗ ಜನಕ್ಕೆ ತುಂಬ ಫಿಸಿಕಲಿ ಸ್ಟ್ರಾಂಗ್ ಅಂದವರು ಇಲ್ಲೇ ಬೀಳ್ತಾ ಇತ್ತು. ಅದು ಯಾರೂ ಹೊಡೆಯೋ ಪ್ರಯತ್ನ ಕೂಡ ಮಾಡಲಿಲ್ಲ. ಬಟ್ ಐ ಡಿಡ್ ಲೈಕ್ 40, 80 ಆಯಿತು. ಸೊ ಆ ರೀತಿಯಾಗಿ ಎಲ್ಲರೂ ನನ್ನ ಗುಡ್ ಅಂತಲೂ ಹೇಳಿದುಂಟು. ಆ ರೀತಿಯಾಗೆಲ್ಲ ನಾನು ಗುರ್ತಿಸ್ಕೊಂಡಿದ್ದೀನಿ.